ಗೈಸ್ ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಈ ವಿಡಿಯೋ ಇಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಡೈಲಿ ನಾವು ಪ್ರತಿದಿನ ವರ್ಕೌಟ್ಸ್ ಮಾಡ್ಬೇಕು. ಒಬ್ಬ ಮನುಷ್ಯ ಎಷ್ಟೇ ರಿಚ್ ಆಗಿರ್ಬೋದು, ಅವ್ನ್ ಏನ್ ಬೇಕಾದ್ರೂ ಬೈ ಮಾಡ್ಬೋದು, ಬಟ್ ಅವ್ನ ಹೆಲ್ತ್ ಮಾತ್ರ ಯಾವ್ದೇ ಕಾರಣಕ್ಕೂ ಬೈ ಮಾಡಕ್ ಆಗಲ್ಲ. ಅವ್ನ್ ಬಾಡಿಗೆ ಅವ್ನ್ ವರ್ಕ್ ಮಾಡ್ಲೇಬೇಕಾಗುತ್ತೆ. ಸೊ ನಾನೇನ್ ಹೇಳೋದು ಅಂದ್ರೆ ನಿಮ್ ಬಾಡಿನ ನಿಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇದ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ನ್ ಬಾಡಿ ಫ್ಯಾಟ್ ಎಲ್ಲ ಬರ್ನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಡೈಲಿ ಮಿನಿಮಮ್ ಅಂದ್ರೂ 1 hour 1.5 hour ವರ್ಕೌಟ್ಸ್ ಮಾಡ್ಬೇಕು. ನಿಮ್ ಹಾರ್ಟ್ ಬಂದು ತುಂಬಾ ಹೆಲ್ತಿ ಆಗಿರುತ್ತೆ, ಮತ್ತೆ ನಿಮ್ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ರನ್ನಿಂಗ್ ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ, ಬೋನ್ಸ್ ಮತ್ತೆ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ನಿಮ್ ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ. ಓವರ್ ಆಲ್ ನಿಮ್ ಬಾಡಿಗೆ ರನ್ನಿಂಗ್ ಇಂದ ಮೋರ್ ಬೆನಿಫಿಟ್ ಇದೆ. ಮತ್ತೆ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಮಾಡುತ್ತೆ, ನಿಮ್ ಮೈಂಡ್ ನ ಫ್ರೀ ಮಾಡುತ್ತೆ. ಬಟ್ ಇದಕ್ಕೆಲ್ಲ ಮೇನ್ ಥಿಂಗ್ ಕನ್ಸಿಸ್ಟೆನ್ಸಿ ಮುಖ್ಯ. ಬಟ್ ಇದು ಜಾಸ್ತಿ ಓವರ್ ಟ್ರೈನಿಂಗ್ ಮಾಡೋದ್ರಿಂದ ಇಂಜುರಿ ಕೂಡ ಆಗೋ ಚಾನ್ಸಸ್ ಗಳಿದೆ. ಸೊ ಒಂದೇ ದಿನ ಬಾಡಿ ಬರ್ಬೇಕು ಅಂತ ಟ್ರೈನ್ ಮಾಡಬೇಡಿ. ನಿಧಾನಕ್ಕೆ ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಸೊ ಸ್ಲೋ ಪ್ರೋಗ್ರೆಸ್ ಇಂದ ಹೋಗಿ ಯು ವಿಲ್ ಬಿಕಮ್ ಫಿಟ್. ಇದೇ ತರ ಮೋರ್ ಇನ್ಫಾರ್ಮೇಶನ್ ವಿಡಿಯೋಸ್ಗೆ ಫಾಲೋ ಯುವರ್ ಕರ್ನಾಟಕ ಬಾಕ್ಸರ್.